ನಮಸ್ಕಾರ, ವಿದ್ವತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ KEA ಒಂದು ನೋಟಿಫಿಕೇಷನ್ನ ಬಿಟ್ಟಿದೆ. ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಚಟುವಟಿಕೆಗಳ ವಿವರ ಒಂದು ಟೈಮ್ ಟೇಬಲನ್ನು ಬಿಟ್ಟಿದ್ದಾರೆ. ಅಂದರೆ ಆಪ್ಷನ್ ಎಂಟ್ರಿಗೆ ಟೈಮ್ ಟೇಬಲನ್ನು ಬಿಡಲಾಗಿದೆ. ಸೊ 23/7/2024 ಸಾಯಂಕಾಲದಿಂದ ಆಪ್ಷನ್ ಎಂಟ್ರಿ ಪೋರ್ಟಲ್ ತೆರೆಯಲಾಗಿದೆ. ಅಭ್ಯರ್ಥಿಗಳು ಆದ್ಯತಾ ಕ್ರಮದಲ್ಲಿ ಇಚ್ಛೆ ಅಥವಾ ಆಯ್ಕೆಗಳನ್ನು ದಾಖಲಿಸಬಹುದು. ಆಪ್ಷನ್ಗಳನ್ನು ದಾಖಲಿಸಲು 7 ದಿನಗಳ ಕಾಲಾವಕಾಶವನ್ನು ನೀಡಲಾಗುವುದು ಅಂತ ಹೇಳಿದೆ. ಅಂದರೆ ಇಲ್ಲಿ 23ನೇ ತಾರೀಕಿನಿಂದ 7 ದಿನಗಳ ಕಾಲಾವಕಾಶವನ್ನು ನೀಡಲಾಗಿದೆ ಅಂತ ಹೇಳಿದ್ದಾರೆ. ಬಟ್ ಸ್ಪೆಸಿಫಿಕ್ಕಾಗಿ ಇಂಥ ಡೇಟಿಂದ ಅಂದರೆ 23ರಿಂದ ಓಕೆ, ಯಾವ ಡೇಟ್ವರೆಗೆ ಅಂತೇಳಿ ನಿರ್ದಿಷ್ಟವಾದ ದಿನಾಂಕವನ್ನು ಕೊಡಬೇಕಾಗಿತ್ತು. ಬಟ್ 7 ದಿನ ಅಂತ ಹೇಳಿ KEA ಹೇಳಿದ್ದಾರೆ. ಇರಲಿ, ಓಕೆ. ಇದಾದ ನಂತರದಲ್ಲಿ ಮಾರ್ಕ್ ರಿಸಲ್ಟ್ ಆ್ಯಂಡ್ ಗೋಸ್ಕರ ಇಚ್ಛೆ ಅಥವಾ ಆಯ್ಕೆಗಳನ್ನು ದಾಖಲಿಸುವುದಕ್ಕೆ ನಿಗದಿಪಡಿಸಿದ ಕೊನೆಯ ದಿನಾಂಕದ 3 ದಿನಗಳ ನಂತರ, ಅಂದರೆ ಏನು 7 ದಿನಗಳಾಗುತ್ತೆ, ಆಪ್ಷನ್ ಎಂಟ್ರಿ ಆದ 7 ದಿನಗಳ ನಂತರದಲ್ಲಿ 3 ದಿನಗಳನ್ನು ಇಚ್ಛೆ ಅಥವಾ ಆಯ್ಕೆಗಳನ್ನು ದಾಖಲಿಸುವುದಕ್ಕೆ ನಿಗದಿಪಡಿಸಿದ ಕೊನೆಯ ದಿನಾಂಕದ 3 ದಿನಗಳ ನಂತರ ಅಣಕು ಸೀಟು ಮಾರ್ಕ್ ಸೀಟ್ ಅಲಾಟ್ಮೆಂಟನ್ನು ಫಲಿತಾಂಶನ ಪ್ರಕಟಿಸಲಾಗುತ್ತೆ. ನಂತರದ 3 ದಿನಗಳಲ್ಲಿ ಅಣಕು ಸೀಟು ಹಂಚಿಕೆಯ ಫಲಿತಾಂಶ ಪ್ರಕಟಣೆ ನಂತರ ಇಚ್ಛೆ ಅಥವಾ ಆಯ್ಕೆಗಳನ್ನು ಸೇರಿಸಲು ಅಥವಾ ಅಳಿಸಲು ಅಥವಾ ಬದಲಾಯಿಸಲು 3 ದಿನಗಳ ಕಾಲಾವಕಾಶವನ್ನು ನೀಡಲಾಗುವುದು. ಅದಾದ ನಂತರ ರಿಯಲ್ ರಿಸಲ್ಟು ಈ ಮೇಲಿನ ಪ್ರಕ್ರಿಯೆ ಮುಕ್ತಾಯವಾದ 3 ದಿನಗಳ ನಂತರ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶವನ್ನು ಪ್ರಕಟಿಸಲಾಗುವುದು. ಇದೆಲ್ಲದನ್ನೂ ಕೂಡ ಯಾವುದೇ ನಿರ್ದಿಷ್ಟವಾದಂಥ ದಿನಾಂಕವನ್ನು ಹೇಳದೆ ಕೇವಲ 7 ದಿನ 3 ದಿನ ಅಂತೇಳಿ KEA ಹೇಳಿದೆ. ಆದರೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಡೀಟೇಲ್ ಆಗಿರ್ತಕ್ಕಂಥ ಒಂದು ಟೈಮ್ ಟೇಬಲನ್ನು KEA ಬಹುಶಃ ಬಿಡ್ಬೋದು ಅಂತೇಳಿ ನಾನಾದರೂ ಕೂಡ ಭಾವಿಸ್ತೇನೆ. ಬಟ್ ಇಲ್ಲಿ ಏನಾಗಿರ್ತದೆಯಪ್ಪ, ಒಂದು ಅಂಶವನ್ನು ಈ ಸಂದರ್ಭದಲ್ಲಿ ನಾವು ಮನಗೊಳ್ಳಬೇಕು. ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡಬೇಕಾಯಿತು. ನೀಟು ಮತ್ತು KCETಗೆ ಸಂಬಂಧಪಟ್ಟಂತೆ ಕಂಬೈನ್ಡ್ ಕೌನ್ಸಿಲಿಂಗನ್ನು ಮಾಡಿದರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಭಾಳ ಅನುಕೂಲ ಆಗ್ತಾಯಿತ್ತು. ಅದರಲ್ಲೂ ಎಸ್ಪೆಷಲಿ ಓನ್ಲಿ ಫಾರ್ CET ಎಕ್ಸಾಮ್ ಬರೆದು ಎಂಜಿನಿಯರಿಂಗ್ ಹೋಗಬೇಕು ಅಂತ ಏನು ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ, ಅವರಿಗೆ ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡಿದರೆ, ನೀಟು ಮತ್ತು CET ಎರಡನ್ನೂ ಕೂಡ ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡಿದರೆ ಈ ಎಂಜಿನಿಯರಿಂಗ್ CET ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಾಯಿತ್ತು. ಯಾಕಪ್ಪ ಅಂದರೆ ಈಗ ಭಾಳಷ್ಟು ಜನ ನೀಟ್ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳು KCETಯಲ್ಲೂ ಕೂಡ ಒಳ್ಳೆ ಮಾರ್ಕ್ಸನ್ನು ತೆಗೆದುಕೊಂಡಿದ್ದಾರೆ. ಅವರು ಏನು ಮಾಡ್ತಾರಪ್ಪ ಅಂತ ಅಂದರೆ ಈ ಒಂದು ಕೌನ್ಸಿಲಿಂಗಲ್ಲಿ ಹೆಂಗಾರಾಗಲಿ ಇರಲಿ ತಡೆಯಪ್ಪ, ಅಲ್ಲಿ CET ಹೆಂಗೋ ಏನೋ ಅಂತೇಳಿ ಒಂದು ಯಾವ್ದಾದ್ರು ಒಳ್ಳೆ ಕಾಲೇಜ್, ಈಗ ಒಳ್ಳೆ ರ್ಯಾಂಕಿಂಗ್ ಬಂತು ಅಂದರೆ ಒಳ್ಳೆ ಕಾಲೇಜಿನಲ್ಲಿ ಒಂದು ಕೋರ್ಸನ್ನು ಆಯ್ಕೆ ಮಾಡ್ಕೊಂಡು ಕುಂತ್ಕೊಂಡ್ಬಿಡ್ತಾರೆ. ಆಗೇನಾಗುತ್ತೆ, ಇಲ್ಲಿ ಓನ್ಲಿ CET ಮಾತ್ರ ಬರೆದು ಎಂಜಿನಿಯರಿಂಗೋಸ್ಕರ ಕಾಯ್ತಿದ್ದಂಥ ವಿದ್ಯಾರ್ಥಿಗಳಿಗೆ ಆ ಸೀಟು ಲಾಸ್ ಆಗುತ್ತೆ. ಈಗ CET ಬರ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನು ಅನಿಸ್ಬೋದು, ಆ ನೀಟು ಅದು ಏನೇನೋ ಆಗ್ತಾ ಇದೆಯಪ್ಪ, ಅವ್ರದ್ದು ಹೆಂಗಾರ ಅಲ್ಲಿ ನಮ್ಮದು ಬೇಗ ಮುಗಿದುಬಿಟ್ರೆ ಸಾಕು ಅಂತ ಅನ್ನಿಸ್ಬೋದು. ಆದರೆ ಅಲ್ಲ, ಇದು CET ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೇ ಅನಾನುಕೂಲ. ಕೇವಲ CET ಇಂಜಿನಿಯರಿಂಗ್ ಕೌನ್ಸಿಲಿಂಗನ್ನು ಒಂದು ಸರಿ ಮಾಡ್ತಕ್ಕಂಥದ್ದು, ನೀಟ್ ಕೌನ್ಸಿಲಿಂಗನ್ನು ಒಂದು ಸರಿ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡಿದ್ರೆ ಒಳ್ಳೆಯದು ಅಂತೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ಬಹುಶಃ KEA ಮನಸ್ಸಿನಲ್ಲೂ ಕೂಡ ಅದೇ ಇದೆ ಅಂತ ಅನಿಸುತ್ತೆ. ಹಂಗಾಗಿ ನಿರ್ದಿಷ್ಟವಾದ ದಿನಾಂಕವನ್ನು ಇಲ್ಲಿ ತೋರಿಸಿದೆ. ಅಷ್ಟರೊಳಗಡೆ ಈ ನೀಟಿಂದ ಸಮಸ್ಯೆಗಳು ಬಗೆಹರಿದು ಅದು ಕೂಡ ಕೌನ್ಸಿಲಿಂಗ್ ಸ್ಟಾರ್ಟ್ ಆದರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಅನುಕೂಲ ಅಂತೇಳಿ ಭಾವಿಸುತ್ತಾ ಇದಿಷ್ಟು ಮಾಹಿತಿ ಈ ಒಂದು ಮೊದಲನೇ ಸುತ್ತಿನ ಸೀಟು ಹಂಚಿಕೆಗೆ ಸಂಬಂಧಪಟ್ಟಂಥ ಒಂದು ವೇಳಾಪಟ್ಟಿಗೆ ಸಂಬಂಧಪಟ್ಟಂಥದ್ದು. ನೀವು ಇದುವರೆಗೂ ಕೂಡ ವಿದ್ವತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.